ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್. ಈ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡೀರಿ. ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. LPG ಆಯಿತು, ಇದೀಗ ರೈಲ್ವೆ ಟಿಕೆಟ್ ಸೇರಿದೆ. ಹೌದು, ಅಡುಗೆ ಅನಿಲ ನಂತರ ಕೇಂದ್ರ ಸರ್ಕಾರ ರೈಲ್ವೆ ಟಿಕೆಟ್ ಮೇಲಿರುವಂಥ ಸಬ್ಸಿಡಿಯನ್ನು ಕೂಡ ತೆಗೆದುಹಾಕುವ ತಯಾರಿಯಲ್ಲಿರುವಂಥದ್ದು. ಹೌದು, ಇದಕ್ಕೆ ಪೂರ್ವಭಾವಿಯಾಗಿ ಟಿಕೆಟ್ ಮೇಲಿರುವಂತಹ ಸಬ್ಸಿಡಿಯನ್ನ ತೆಗೆದುಹಾಕಲು ಇಚ್ಛಿಸುವುದಾದರೆ ಗಿವ್ ಅಪ್ ಸ್ಕೀಮ್ ಅನ್ನ ಶುರು ಮಾಡ್ತಾ ಇರುವಂಥದ್ದು. ಮೂಲಗಳ ಪ್ರಕಾರ ಮುಂದಿನ ವಾರ ರೈಲ್ವೆ ಸಚಿವ ಸುರೇಶ್ ಪ್ರಭು ಈ ಯೋಜನೆಯ ಬಗ್ಗೆ ಘೋಷಣೆಯನ್ನ ಮಾಡಲಿದ್ದಾರೆ. ರೈಲ್ವೆ ಇಲಾಖೆಗೆ ಈ ಐಡಿಯಾ ಫರೀದಾಬಾದ್ನ ವ್ಯಕ್ತಿಯೊಬ್ಬರಿಂದ ಸಿಕ್ಕಿರುವಂಥದ್ದು. ಫರೀದಾಬಾದ್ನ ಅವತಾರ್ ಕೃಷ್ಣ ರೇಖ್ ಎಂಬುವರು ರೈಲ್ವೆ ಟಿಕೆಟ್ ಬುಕ್ ಮಾಡಿದಾಗ ಟಿಕೆಟ್ ಪ್ರಿಂಟ್ ತೆಗೆದಾಗ ಅದರ ಕೆಳಗಿದ್ದಂತ ಸಬ್ಸಿಡಿ ಮಾಹಿತಿಯನ್ನ ಓದಿದ್ದಾರೆ. ಆನಂತರ ಕೃಷ್ಣ ರೇಖ್ ತನ್ನ ಟಿಕೆಟ್ಗೆ ಸಿಕ್ಕ ಸಬ್ಸಿಡಿ ಬದಲು 950 ರೂಪಾಯಿ ಚೆಕ್ ಅನ್ನ ರೈಲ್ವೆ ಇಲಾಖೆಗೆ ಕಳಿಸ್ತಾರೆ. ಜೊತೆಗೊಂದು ಪತ್ರವನ್ನ ಕೂಡ ಬರೀತಾರೆ. ಆರ್ಥಿಕವಾಗಿ ತಾನು ಬಲವಾಗಿದ್ದು ಸಬ್ಸಿಡಿ ಅಗತ್ಯವಿಲ್ಲವೆಂದು ಪತ್ರದಲ್ಲಿ ಹೇಳಿರುವಂಥದ್ದು. ಇವರ ಈ ಪತ್ರದ ನಂತರ ರೈಲ್ವೆ ಇಲಾಖೆಗೆ ಗಿವ್ ಅಪ್ ಐಡಿಯಾ ಬಂದಿರುವಂಥದ್ದು. ನಿಮ್ಗೆ ಇದ್ರ ಬಗ್ಗೆ ಅನಿಸುತ್ತೆ? ನಿಮ್ಗೇನಾದರೂ ಆರ್ಥಿಕವಾಗಿ ಚೆನ್ನಾಗಿದ್ರೆ, ನಿಮಗೆ ದುಡ್ಡು ತುಂಬ ಚೆನ್ನಾಗಿದೆ ಅಂದರೆ ನೀವು ಬೇಕಾದ್ರೆ ಇದನ್ನು ಮಾಡ್ಬೋದು, ಗಿವ್ ಅಪ್ ಮಾಡ್ಬೋದು. ನನಗೆ ಸಬ್ಸಿಡಿ ಬೇಡ, ನಾನು ಫುಲ್ ದುಡ್ಡನ್ನು ಕೊಡ್ತೀನಿ ಅಂತ ನೀವು ಬೇಕಾದ್ರೆ ಕೊಡ್ಬೋದು. ಈ ಸ್ಕೀಮನ್ನು ಸದ್ಯದಲ್ಲೇ ನಮ್ಮ ರೈಲ್ವೆ ಇಲಾಖೆ ತರ್ತಾ ಇದೆ. ನಿಮ್ಗೆ ಇದ್ರ ಬಗ್ಗೆ ಅನಿಸುತ್ತೆ? ಕೆಳಗಡೆ ಕಾಮೆಂಟ್ ತಿಳಿಸಿ. ನಿಮಗೆ ಅಂದರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.